ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೂಡ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗ್ ನಮ್ಮ ಮನೆಗೊಬ್ಬರು ಚಿಕ್ಕ ನೆಂಟರು ಬಂದಿದ್ದರು, ನೋಡ್ತಾ ಇರ್ಬೋದು. ಅವ್ರನ್ನೂ ಕೂಡ ಇವತ್ತು ಸೇಫಾಗಿ ಆಚೆಗೆ ಕರ್ಕೊಂಡೋಗಿ ಬಿಟ್ವಿ. ಆನಂತರ ನನ್ನ ಮಾರ್ನಿಂಗ್ ಇವತ್ತು ಈ ಥರ ಶುರು ಆಗಿದೆ. ಬೆಳಗ್ಗೆ ನಮ್ಮೂರ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹನಿ ಜಿಡಿ ಮಳೆಗೆಲ್ಲನೂ. ಹಾಗೆ ಒಂದು ರೌಂಡ್ ಈಚೆಗಡೆ ಎಲ್ಲ ಸುತ್ತಾಡ್ಕೊಂಬಂದು ಹಾಗೆ ಹೂವು ಕೂಡ ಕಿತ್ಕೊಂಬಂದಿದ್ದೆ ಹೊಸ್ಲಿಗೆ ಇಡೋಣ ಅಂತ. ಇವತ್ತು ಅದನ್ನು ನಮ್ಮನೆ ಸುಂದರ ಇಡ್ತಾ ಇದ್ದಾನೆ ಹೊಸ್ಲಿಗೆ. ನಾನು ಇನ್ನೂ ತೊಳೆದಿಲ್ಲಪ್ಪ, ತೊಳೆದ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು ಬಿಡ್ತಾ ಇಲ್ಲ. ನಾನೇ ಇಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಹೂವುಗಳನ್ನೆಲ್ಲ ಜೋಡಿಸ್ತಾ ಇದ್ದಾನೆ. ಸರಿ ಆಯಿತು, ಸುಮ್ಮನೆ ಕಿತ್ಕೊಂಡ್ರೆ ಅಳ್ತಾನೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ, ಕೀಳ್ತಾ ಇದ್ದಾನೆ. ಹಾಗೆ ನಮ್ಮನೆ ಇಬ್ಬರು ಸುಂದ್ರಿದಿರು ಕೂಡ ಅಷ್ಟೇ, ಇವತ್ತು ಆರಾಮಾಗಿ ಮಲ್ಕೊಂಡಿದ್ದಾರೆ ಬೆಳಗ್ಗೆನೆ. ನಮ್ಮ ಮಾರ್ನಿಂಗ್ ಇದೇ ಥರನೇ ಇರುತ್ತೆ. ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಅವ್ರ ಜೊತೆನೂ ಒಂದಿಷ್ಟು ಸಮಯನ ಕಳೆಯೋದು ಆ್ಯಂಡ್ ಅಲ್ಲಿರೋದು ನಂಗೆ ತುಂಬಾ ಇಷ್ಟ. ಹಾಗೆ ಪ್ರವೀಣವರು ಕೂಡ ಇವತ್ತು ಚಿಕನ್ ಶಾಪ್ ಓಪನ್ ಮಾಡಿದರು. ಕಾರ್ತಿಕ ಮಾಸ ಎಲ್ಲ ಆಯ್ತಲ್ವಾ, ಹಾಗೆ ಇವತ್ತು ತುಂಬ ಮಳೆ ಇತ್ತು. ಆದರೂ ನಾನು ಅಪ್ಪುದು ಮಾತ್ರ ಬಟ್ಟೆ ಹಾಕೋಣ, ಅವನಿಗೆ ಪ್ಯಾಂಟ್ಗಳೆಲ್ಲ ಇದಾಗ್ಬಿಡುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಿಷಿನ್ಗೆ ಹಾಕ್ತಾಯಿದ್ದೆ. ಅದ್ರ ಜೊತೆ ಅಪ್ಪು ಕೂಡ ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ದ. ನೋಡ್ಬೋದು ಕಿತ್ತು ಎಷ್ಟೋ ಮಿಷಿನ್ ಒಳಗೆ ಹಾಕ್ತಾ ಇದ್ದಾನೆ. ಹಾಗೆ ಈ ವಾಷಿಂಗ್ ಮಿಷಿನ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರು, ಇವಾಗೂ ಚೆನ್ನಾಗಿದೆಯಾ ಮ್ಯಾಮ್, ನೀವು ತೊಗೊಂಡು 6 ತಿಂಗಳು ಆಯ್ತಲ್ವಾ ಅಂತ. ಹೌದು, ಇವಾಗಲೂ ಚೆನ್ನಾಗಿದೆ. ನಾನು ಅಪ್ಪುದು ನಂದು ಎಲ್ಲರದು ಹಾಕ್ತೀನಿ, ಆದರೆ ಕಮ್ಮಿ ಕ್ವಾಂಟಿಟೀಲಿ ಹಾಕಿ ಒಂದೆರಡು ಸತಿ ನಾನು ಈ ಮಿಷಿನಲ್ಲಿ ಒಗ್ಗಿಸ್ಕೊತೀನಿ. ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಜಾಲಿಸಿ ಹಾರಾಕ್ತೀನಿ. ಈ ಥರ ಮಾಡ್ಕೊಳ್ತಾ ಇರೋದ್ರಿಂದ ಬಟ್ಟೆ ಎಲ್ಲ ನೀಟಾಗಿ ವಾಶ್ ಆಗ್ತಾಯಿದೆ, ಕೊಳೆ ಸಮೇತ ಹೋಗ್ತಾ ಇದೆ. ಸೊ ಯಾರಾದ್ರು ತೊಗೋಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ತೊಗೊಳ್ಳಿ. ಆನಂತರ ಈಚೆಗಡೆ ಕೆಲಸಗಳನ್ನೆಲ್ಲ ಮುಗಿಸಿ ಹಾಗೆ ಒಳಗೆ ಬಂದು ನನ್ನ ಒಂದು ಫ್ರೆಶ್ ಮಾರ್ನಿಂಗ್ನ ನಾನು ಇದೇ ಥರ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಕಿಟಕಿ ಎಲ್ಲ ಓಪನ್ ಮಾಡಿ ಆ ಗಾಳಿ ಎಲ್ಲನೂ ಚೆನ್ನಾಗಿ ಬರಲಿ ಅಂತ. ಇವಾಗ ವೆದರ್ ಕೂಡ ಗೊತ್ತಲ್ಲ ಹೇಗಿದೆ ಅಂತ. ಆ್ಯಂಡ್ ಅಪ್ಪು ಕೂಡ ಅವನ ಜೊತೆನೂ ಅಷ್ಟೇ ತುಂಬ ಸಮಯನ ಕಳೀತಾ ಇದ್ದೀನಿ ಇವಾಗಂತೂ ಮನೇಲಿರೋದ್ರಿಂದ. ಅವನು ಇರೋದ್ರಿಂದ ಕೆಲಸ ಇದ್ದಾಗ ಕೆಲಸ ಬ್ಯುಸಿ ಆ್ಯಂಡ್ ಮನೇಲಿದ್ದಾಗ ಅವನ್ನ ನೋಡ್ಕೊಳ್ಳೋದು, ಅವನಿಗೆ ಆಟ ಆಡ್ಸೋದು, ತಿನ್ನಿಸೋದು, ಹೇಗೆ ಸಮಯ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ದಿನ ಪೂರ್ತಿ. ಆ್ಯಂಡ್ ಇವಾಗ ಅವನು 2.5 ವರ್ಷ ಆಗಿರೋದ್ರಿಂದ ತುಂಬ ಮಾತಾಡ್ತಾನೆ. ಮುಂದೆ ಮಾತಾಡಿದ್ದಾನೆ, ಕೇಳಿಸ್ಕೊಳ್ಳಿ ಎಷ್ಟು ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು. ಅವನ ಜೊತೆ ಆ್ಯಕ್ಟಿವ್ ಆಗಿ ನಾನು ಕೂಡ ಇದ್ದೀನಿ. ಆ್ಯಂಡ್ ಮಕ್ಕಳು ಆ್ಯಕ್ಟಿವ್ ಆಗಿದ್ದರೆ ಅಮ್ಮಂದಿರು ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರಲ್ಲ. ಸೊ ಹಾಗೆ ಇಲ್ಲಿಂದ ನನ್ನ ಮಾರ್ನಿಂಗ್ ಕೂಡ ಶುರು ಆಯಿತು. ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಏನಾದರೂ ಚಿಕನ್ ಮಾಡೋಣ ಅಂತ. ಯಾಕಂದರೆ ಕಾರ್ತಿಕ ಮಾಸ ಅದಾಗಿದ್ದ ಹಿಂದೆ ನಾವು ತಿಂದೇ ಇಲ್ಲ ಚಿಕನ್ ಅಂತ, ಮಾಡೇ ಇಲ್ಲ ಮನೇಲೂ. ಹಾಗಾಗಿ ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ. ಸೊ ಅವರು ಮಧ್ಯಾಹ್ನ ಕಟ್ ಮಾಡಿಕೊಡ್ತೀನಿ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಅವಲಕ್ಕಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಮಗ ನೋಡ್ಬೋದು ಇತ್ತೀಚೆಗೆ ಬಂದ್ಬಿಡ್ತಾನೆ ಆ ಚೇರ್ ತಗೊಂಡು ಹತ್ತಿ ನಿಂತ್ಕೊಂಡು ನೋಡೋದಕ್ಕೆ ಏನು ಮಾಡ್ತಾಯಿದ್ದಾರೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು. ಹೀಗೆ ಒಂದು ಕೆಲಸಗಳು ನಡೀತಾ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಅವ್ನು ಟೈಲರಿಂಗ್ ಕಲಿತಾನಂತೆ. ಏನು ಬ್ಲೌಸ್ ಹೊಲಿತೀಯಾ ಮತ್ತು ತುಳಿತಾ ಇದೆಯಾ? ಮಿಷಿನ್ ತುಳಿತಾ ಇದೆಯಾ? ಬಟ್ಟೆ ಸ್ಟಿಚ್ ಮಾಡ್ತೀಯಾ? ಹಾಂ, ಸ್ಟಿಚ್ ಮಾಡ್ತೀಯಾ? ಎಷ್ಟು? ಒಂದೇ ಒಂದಾ? ಬಿದ್ದೋಗ್ತೀಯಾ? ಬಾರಪ್ಪ. ಎಲ್ಲರಿಗೂ ಅವಲಕ್ಕಿ, ಚಮ್ಮಗೆ, ಅಮ್ಮನಿಗೆ, ಅಪ್ಪಗೆ, ಎಲ್ಲರಿಗೂ. ನಿಂಗೇನು ಬೇಕಾಗಿತ್ತು? ಅದು ಟೊಮೊಟೊ. ಟೊಮೊಟೊ ತಿಂತಾನ? ಹಂಗೆ ತಿಂತೀಯಾ? ಹಾಂ, ಅನ್ನ ತುಪ್ಪ ಜೊತೆ ತಿನ್ನೋದಾ? ಯಾವುದು? ಬಿಯಾ. ಯಾಕೋ ಇಲ್ಲ. ಪೀಮಿ ಯಾಕೆ ಬರುತ್ತಲ್ಲಿ? ಪೀಮಿ ಬರಲ್ಲ. ಯಾವಾಗ? ಅವತ್ತು ಬಂತ ಪೀಮಿ?
ಮನೇಲಿ ಬರುತ್ತೆ, ಸ್ಕೂಲಲ್ಲಿ ಬರಲ್ಲ. ಅದಕ್ಕೆ ನೀನು ಸ್ಕೂಲ್ಗೆ ಹೋಗಬೇಕು. ಮನೆ ಹತ್ರನೇ ಇರ್ತೀಯಾ? ಮನೆ ಹತ್ರ ಇದ್ದೇನು ಮಾಡ್ತೀಯಾ? ತರಕಾರಿ ಕಟ್ ಮಾಡ್ತೀ? ಸ್ಕೂಲ್ಗೆ ಹೋಗ್ಬೇಕು ಕಣೋ ನೀನು. ತರಕಾರಿ ಕಟ್ ಮಾಡ್ಕೊಂಡಿರ್ತೀಯಾ? ಸ್ಕೂಲ್ಗೆ ಹೋಗಿ ಎಲ್ಲ ಬರಿಬೇಕು ನೀನು. ಕಟ್ ಮಾಡ್ಕೊಂಡು ಇಲ್ಲೇ ಇರ್ತೀಯಾ? ಸ್ವಾಮಿ ದೇವ್ರಿಗೆ ಹೇಳ್ತದಲ್ಲ ಶಮ್ಮು ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತ ಹೇಳುತ್ತಲ್ಲ. ಎಲ್ಲ ಅಲ್ಲಿ ಶಮ್ಮು ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳ್ತಾರಲ್ಲ. ಬಾ ಕಡ್ಡಿ ಎತ್ಕೊಂಡ್ ಬರ್ಬೇಕು. ಏನು ಮಾಡಿದ್ದು ಎತ್ತಾಕೆಲ್ಲ ಹಾಕು, ಬಾಕ್ಸ್ಗೆ ಹಾಕೆಲ್ಲ. ಸಾರಿ ಕೇಳ್ತಾನೆ ಮತ್ತೆ ಮಾಡೋದು ಮಾಡಿಬಿಟ್ಟು. ಎಲ್ಲ ನೀಟಾಗಿ ಹಾಕಬೇಕು. ಎಲ್ಲ ಡಬಲ್ ಕೆಲಸ ಕೊಡ್ತೀಯ. ಅದು ಫಸ್ಟ್ ಅದೆಲ್ಲ ತೆಗೆದು ಹಾಕು ಮೊದಲು. ಹಾಕು ನೀಟಾಗಿ ಬಾಕ್ಸ್ಗೆ. ಎಲ್ಲ ಎರಡೆರಡು ಕೆಲಸ ಕೊಡೋದು ಅಡುಗೆ ಮನೆಯಲ್ಲಿ. ಹಾಕು ನೀನು ಬಾಕ್ಸ್ಗೆ ಹಾಕೆಲ್ಲ. ಹಾಂ ಹಾಕು. ಅಡುಗೆ ಮನೆಗೆ ಸೇರಿಸ್ಕೊಂಡ್ರೆ ಹಿಂಗೇನೆ ಎಲ್ಲ ಡಬಲ್ ಕೆಲಸ ಕೊಡೋದು ಅಲ್ವಾ? ಹಾಂ, ಈಚೆಗಡೆ ಆಟ ಆಡ್ಕೊಂಡು ಕೂತ್ಕೊಳ್ಳೋಣ ಅನ್ನೋದಿಲ್ಲ. ಅಡುಗೆ ಮನೆಗೆ ಬಂದು ಹಿಂಗೆಲ್ಲ ಎರಡೆರಡು ಕೆಲಸ ಕೊಡೋದು ನನಗೆ. ಎತ್ತು ಎಲ್ಲ ನೀನೇ ಎತ್ತಾಕು. ಮತ್ತೆ ನೋಡಿದ್ರೆ ಸಾರಿ ಅಂತ ಕೇಳ್ಬಿಟ್ಟು ಓಡೋಯ್ತವನೆ. ಅರ್ಧಂಬರ್ಧ ಎಲ್ಲ ಎತ್ಬಿಟ್ಟು ಕೋಪಿಸ್ಕೊಂಡು ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಹೋಗೋನೆ. ಅಲ್ಲಿ ಅಂಗಡಿ ಹತ್ರ ನೋಡಿ ಎಲ್ಲವನೇ ಕೋಪಿಸ್ಕೊಂಡು ಅಲ್ಲಿಗೆ ಹೋಗಿರೋದು ಅಪ್ಪಂಗೆ ಹೇಳ್ತೀನಿ ಅಂತ. ಆದರೆ ಅಲ್ಲಿಗೆ ಹೋಗೋಕೆ ಆಯ್ತಾ ಇಲ್ಲ. ಅಲ್ಲಿ ಎಷ್ಟೊಂದು ಜನ ಅವರಲ್ಲ, ಅದಕ್ಕೆ ಇಟ್ಕೊಂಡು ಹೋಗ್ಬಿಡಿದೆ ಅಂದರೆ ಬೈಕಲ್ಲಿ ನಿಂತಿದ್ದಾನೆ. ಬಾಪು ನೋಡಿ ಹೆಂಗೆ ಕೋಪ ಬರ್ತದೆ ಈ ವಯಸ್ಸಿಗೆ. ಇದೇ ಥರ ಮಾಡ್ತಾರಲ್ವಾ, ಸೇಮ್ ಚೇಷ್ಟೆನೇ ಮಾಡೋದು. ಕಮೆಂಟ್ ಮಾಡಿ ಈ ಥರ ಮಾಡಿದ್ರೆ ಚೇಷ್ಟೆನ. ನಾನು ಆಯಿ ಅಂತ ಹೇಳಿದ್ಕೆ ಅಪ್ಪಂಗೆ ಹೇಳ್ತೀನಿ, ನೀನು ಎಲ್ಲ ಇದನ್ನು ಮಾಡಿಸ್ತಾ ಇದೆಯಾ ಅಂತ ಓಡೋಗೋನೆ. ಟಿಫನ್ ಮಾಡ್ತಾಯಿದ್ದೀನಿ, ಅವಲಕ್ಕಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಏನಾದರೂ ಚಿಕನ್ ಮಾಡೋಣ ಅಂತ. ಎಷ್ಟೊಂದು ದಿವಸ ಆಗೋಗಿದೆ, ಕಾರ್ತಿಕ ಮಾಸದಲ್ಲಿ ತಿಂದೇ ಇಲ್ಲ. ಅದಕ್ಕಿಂತ ಮುಂಚೆನೂ ಬಿಟ್ಬಿಟ್ಟಿದೆ. ಯಾಕೋ ಒಂಥರ ಅವರು ಚಿಕನ್ ನೋಡಿ ಅವ್ರಿಗೊಂಥರ ಅನಿಸ್ಬಿಟ್ಟಿತ್ತು. ನಾನು ಒಬ್ರಿಗೆ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡೋದೇ ಬಿಟ್ಬಿಟ್ಟಿದ್ದೆ. ಹಾಗಾಗಿ ತುಂಬ ದಿವಸ ಆಗೋಗಿದೆ, ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ಕೆ ಇವಾಗ ಟಿಫನ್ ಮಾಡು, ಮಧ್ಯಾಹ್ನ ಮಾಡ್ಕೊಡ್ತೀನಿ, ಅವಾಗ ಮಾಡು ಆರಾಮಾಗಿ ಅಂತ ಹೇಳಿದ್ರು. ಹಾಗಾಗಿ ಅಪ್ಪುದು ಬಟ್ಟೆ ಎಲ್ಲ ಹಾಕಿದ್ನಲ್ಲ, ಅದನ್ನು ಹಂಗೆ ಜಾಲಿಸ್ಕೊಂಡೆಲ್ಲ ಹಾರಾಕ್ಬಿಟ್ಟು ಟಿಫನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದು ಇದು ಎರಡೂ ಒಟ್ಟಿಗೆ ಮಾಡಬೇಕು. ಹಾಗೆ ವಾಷಿಂಗ್ ಮಿಷಿನ್ ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ. ಇವಾಗೂ ವರ್ಕ್ ಆಗ್ತಾಯಿದೆ, ಚೆನ್ನಾಗಿ ಕೊಳೆ ಹೋಗ್ತಾಯಿದೆ ಅಂತ. ಚೆನ್ನಾಗಿ ಕೊಳೆ ಹೋಗ್ತಾಯಿದೆ. ನಾವು ಲಿಕ್ವಿಡ್ ಹಾಕಿ ಒಗೆದ್ರೆ ನಿಜವಾಗ್ಲೂ ಕೊಳೆ ಹೋಗೋಲ್ಲ. ಈ ಥರ ಸೋಪಿನ ಪುಡಿ ಇವಾಗ ನಾವು ಅವಾಗ ಯೂಸ್ ಮಾಡ್ತಾಯಿದ್ವಲ್ಲ, ವೀಲ್ ಪೌಡರ್ ಇದೆಲ್ಲ, ಅದನ್ನು ಹಾಕಿದ್ರೆ ಖಂಡಿತವಾಗ್ಲೂ ಸಕ್ಕತ್ತಾಗಿ ಕೊಳೆ ಹೋಗುತ್ತೆ. ಆದರೆ ಕಮ್ಮಿ ಕ್ವಾಂಟಿಟಿಲಿ ಬಟ್ಟೆ ಹಾಕಬೇಕು. ಇವಾಗ 2 ಜೊತೆ ಶರ್ಟು 2 ಜೊತೆ ಪ್ಯಾಂಟು ಆ ಥರ ಹಾಕಿ ಹೋಗಿದ್ರೆ ನೀಟಾಗಿ ಕೊಳೆ ಹೋಗುತ್ತೆ. ಒಂದೇ ಸತಿ ಹೆವಿ ಲೋಡ್ ಹಾಕ್ಬಿಟ್ರೆ ಕೊಳೆನೂ ಹೋಗಲ್ಲ, ಏನೂ ಹೋಗಲ್ಲ. ಹಾಗಾಗಿ ಇವತ್ತಿನವರೆಗೂ ತುಂಬ ಚೆನ್ನಾಗಿ ಕೊಳೆ ಹೋಗ್ತಾ ಇದೆ. ಹಾಗಾಗಿ ಡೈಲಿ ಯೂಸ್ದಲ್ವಾ ನಮ್ಮದಂತೂ, ಹಾಗಾಗಿ ಹಾಕ್ಬೋದು. ಆ್ಯಂಡ್ ನನ್ನ ಹಸ್ಬೆಂಡ್ ನೋಡಿರ್ಬೋದು, ತುಂಬ ಗಲೀಜಾಗಿರುತ್ತೆ ಅವ್ರದ್ದು. ನಾನೇನು ಮಾಡ್ತೀನಿ, ಕಮ್ಮಿ ಹಾಕ್ತೀನಿ. 4 ಜೊತೆ 2 ಶರ್ಟು 2 ಪ್ಯಾಂಟ್ ಹಾಕ್ತೀನಿ. ಚೆನ್ನಾಗಿ ಒಂದು 2 ಸತಿ ಇದನ್ನು ಮಾಡ್ತೀನಿ. ಆ ಕೊಳೆ ಹೋಗ್ಬಿಟ್ಟಿದೆ. ತಿರ್ಗಾ ನಾವೇನು ಸಪ್ರೇಟಾಗಿ ಅದನ್ನು ಒಗಿಬೇಕು ಅನ್ನೋದೇ ಇಲ್ಲ. ತುಂಬ ಚೆನ್ನಾಗಿದೆ, ತೊಗೋಬೇಕು ಅನ್ನೋರು ತೊಗೋಬೋದು. ಚೆನ್ನಾಗಿದೆ ರಿವ್ಯೂಸ್ ಎಲ್ಲ. ಹಾಗಾಗಿ ನಡಿ ಪಚ್ಚ, ಇದು ಅಮ್ಮಮ್ಮ. ಪಚ್ಚ ಅದು ಆಫ್ ಮಾಡಬೇಕಾ? ಆಫ್ ಮಾಡು. ಪಚ್ಚ ಪಾಚೊಂಬೇಕು ಇವಾಗ.
ಸೈಲೆಂಟಾಗಿ. ಇದು ಇಲ್ಲ ಅದು ಇಲ್ಲ. ಪಾಚ ಪಾಚ ಪಾಚಲೆ ಪಾಚ ಪಾಚಬೇಕು ಪಾಚಬೇಕು ಪಾಚ. ನೋಡಿದ್ರಲ್ಲ ಹೇಗಿತ್ತು ನನ್ನ ಬೆಳಗಿನ ದಿನ ಅಂತ ಹೇಳ್ಬಿಟ್ಟು. ಅಪ್ಪುನ ಮಲಗಿಸಿ ನಾನು ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕಿದ್ದೆ ಅಲ್ವಾ. ಆ್ಯಂಡ್ ಈಚೆಗಡೆ ನಾನು ಬಿಸಿಲಿದೆ ಅಂತ ಅಂದ್ಕೊಂಡೆ, ಅಷ್ಟೊತ್ತೊಳಗೆ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಇಲ್ಲೇ ಒಳಗೇನೆ ದಾರ ಕಟ್ಬಿಟ್ಟು ಅಲ್ಲೇ ಹಾರಾಕೋಣ ಬಟ್ಟೆಗಳನ್ನೆಲ್ಲ ಅಂತ ಹಾರಾಕ್ತಾಯಿದ್ದೀನಿ. ಮಕ್ಳು ಈ ಥರ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಕೋಪ ಬರುತ್ತೆ. ಆದರೆ ಕೋಪ ಮಾಡ್ಕೋಬೇಕಾ, ಒಳ್ಳೆ ರೀತಿಲಿ ಹೇಳ್ಬೇಕಾ ಅನ್ನೋದೇ ಅಮ್ಮಂದಿರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಕೆಲವು ಸತಿ ಬೇಗ ರಿಯಾಕ್ಟ್ ಮಾಡ್ತೀವಿ, ಕೆಲವು ಸತಿ ನಿಧಾನಕ್ಕೆ ರಿಯಾಕ್ಟ್ ಮಾಡ್ತೀವಿ. ಆ್ಯಂಡ್ ಮೊದಲು ಅಷ್ಟೇ ನನಗೆ ಬೇಗ ರಿಯಾಕ್ಟ್ ಮಾಡಿಬಿಡ್ತಾ ಇದ್ದೆ. ಅವ್ನ ಮೇಲೆ ರೇಗೋದು ಅದೆಲ್ಲ ಮಾಡ್ತಾಯಿದ್ದೆ ಇದ್ದರೆ ಕೆಲಸ ಮಾಡಬೇಕಾದ್ರೆ ಟೆನ್ಷನಲ್ಲಿ. ಆದರೆ ಇವಾಗ ಅವ್ನಿಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಆ್ಯಂಡ್ ಅದನ್ನೇ ಅವ್ನ ಕೈಲೇ ಮಾಡಿಸ್ತೀನಿ. ಇದನ್ನು ಮಾಡಪ್ಪು ಆಗುತ್ತೆ ನಿನ್ನ ಕೈಲಿ ಅಂತ ಹೇಳ್ಬಿಟ್ಟು ಅವ್ನ ಕೈಲೆಲ್ಲ ಮಾಡಿಸ್ತೀನಿ. ಅವ್ನು ಕೋಪ ಮಾಡಿಕೊಂಡು ಮುನ್ಸ್ಕೊಂಡು ಈ ಥರ ಓಡೋಗ್ತಾನೆ. ಮಕ್ಕಳಿಗೆ ಹೇಗೆ ಹೇಳಿದ್ರು ಈ ವಯಸ್ಸಲ್ಲಿ ಹೇಗೆ ಅರ್ಥ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ನೀಟಾಗಿ ಅರ್ಥ ಮಾಡ್ಕೋತಾರೆ, ಕೆಲವೊಂದನ್ನು ಅವರು ರ್ಯಾಶಾಗಿ ಅರ್ಥ ಮಾಡ್ಕೋತಾರೆ ಅಷ್ಟೇ. ಆದರೆ ಹೇಳೋ ರೀತಿಲಿ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಕೇಳ್ತಾರೆ. ಮಳೆ ಅಂತೂ ಫುಲ್ ಬರ್ತಾ ಇದೆ. ನಾನಿವತ್ತು ಅಪ್ಪುದು ಬಟ್ಟೆ ಆದರೂ ಹಾಕ್ಬಿಟ್ಟು ಒಣಗಾಕೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಬಿಸಿಲು ಬರೋಂಗಿತ್ತು, ಅದಕ್ಕೆ ಹಾಕಿದೆ. ಅಲ್ಲಿ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೋಯಿತು. ಇನ್ನೇನು ಮಾಡೋದು, ಈಚೆಗಡೆನೇ ದಾರ ಕಟ್ಬಿಟ್ಟು ಹಾಕಿದ್ದೀನಿ. ಇವಾಗ ಅಡುಗೆ ಮಾಡಬೇಕು. ಆ್ಯಂಡ್ ಅಪ್ಪು ಮಲಗಿದ್ದಾನೆ. ಅಡುಗೆ ಚಿಕನ್ ಏನಾದರೂ ಮಾಡೋಣ ಅಂತ, ಮಳೆ ಬೇರೆ ಬರ್ತಾ ಇದೆಯಲ್ಲ ಸಖತ್ತಾಗಿರುತ್ತೆ ಅಂತ ಅವರು ಅಂಗಡಿಲಿದ್ದಾರೆ. ಇವಾಗ ಮಾಡೋಣ ಅಂತ ತಂದುಕೊಡ್ತೀನಿ ಅಂತೇಳಿ ಹೋಗಿದ್ದಾರೆ. ಹಾಗಾಗಿ ಸ್ವಲ್ಪ ಗ್ರೀನ್ ಕಬಾಬ್ ಮಾಡಿಬಿಟ್ಟು ಸ್ವಲ್ಪ ಬಿರಿಯಾನಿ ಹಾಗೆ ಫ್ರೈ ಮಾಡ್ತೀನಿ. ಇಷ್ಟು ನೈಟ್ಗೂ ಆಗೋ ಥರ ಮಾಡಿಬಿಡ್ತೀನಿ ಒಂದೇ ಸತಿ. ಹೇಗೋ ಫ್ರೈ ಇರುತ್ತಲ್ಲ ಅದು ನೈಟ್ಗಾಗುತ್ತೆ, ಬಿರಿಯಾನಿ ಇವಾಗ ಆಗುತ್ತೆ. ಹಾಗಾಗಿ ವೆದರ್ ಅಂತೂ ಹೇಗಿದೆ ಅಂದರೆ ನಿಜವಾಗ್ಲೂ ಈಚೆಗಡೆ ಕಾಲಿಕ್ಕಕ್ಕೆ ಆಗ್ತಾಯಿಲ್ಲ, ಅಷ್ಟು ಇದ್ರಾಗಿದೆ ಅಂತ ಮಾತ್ರ ಹೇಳ್ಬೋದು. ಅದರಲ್ಲೂ ಮಕ್ಕಳನ್ನ ಯಾವ ಥರ ಸ್ಕೂಲಿಗೆ ಕಳಿಸ್ತಾ ಇದ್ದಾರೋ ಗೊತ್ತಿಲ್ಲ ನನಗಂತೂ. ಎಷ್ಟು ಕೋಲ್ಡ್, ಏನಾದರೂ ಜ್ವರ ಕೋಲ್ಡ್ ಇದೇನಾದರೂ ಆಗಿಬಿಟ್ರೆ ಯಪ್ಪ ಅದನ್ನು ಇದನ್ನು ಮಾಡ್ಕೊಳ್ಳೋದೇ ಕಷ್ಟ. ನಮಗಾದ್ರೇ ಕಷ್ಟ, ನಮ್ಮ ಮಕ್ಳಿಗೆ ಆಗಿಬಿಟ್ರೆ ಇನ್ನೂ ನೋಡೋದಕ್ಕಾಗಲ್ಲ. ಇವಾಗ ಸ್ಕೂಲ್ ವ್ಯಾನ್ಗಳೆಲ್ಲ ಹೋಗ್ತಾ ಇದೆ. ಕೆಲವು ಕಡೆ ಎಲ್ಲ ರಜಾ ಕೊಟ್ಟಿದ್ದಾರೆ ಸ್ಕೂಲ್ಗಳಿಗೆಲ್ಲ. ಏನೋ ನಾನು ಟಿ ವಿ ನ್ಯೂಸಲ್ಲಿ ನಾನು ನೋಡ್ತಾ ಇದ್ದೆ, ಎಷ್ಟೋ ಶಾಲಾ ಕಾಲೇಜ್ಗಳಿಗೆ ರಜಾ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಈ ಕಡೆ ಎಲ್ಲ ಎಲ್ಲೋ ಬಿಡಿ, ಹೋಗ್ತಾ ಇರ್ಬೇಕು, ಅವರು ಓದ್ತಾ ಇರಬೇಕು. ನನಗೆ ಈ ಟೈಮಲ್ಲಿ ನನ್ನ ಸ್ಕೂಲು ಕಾಲೇಜ್ ಡೇಸೇ ನೆನಪಾಗುತ್ತೆ. ಅವಾಗ ನಮ್ಮ ಸ್ಕೂಲಲ್ಲೂ ಅಷ್ಟೇ ಮಳೆ ಇದ್ರೂ ನಾವು ನಡ್ಕೊಂಡು ಹೋಗ್ತಾಯಿದ್ವಿ, ಛತ್ರಿಗಳನ್ನೆಲ್ಲ ಹಿಡ್ಕೊಂಡು. ಆವಾಗ ಫ್ರೆಂಡ್ಸ್ ಎಲ್ಲ ಅದೊಂಥರ ಚೆನ್ನಾಗಿರೋದು. ಕೆಸರಲ್ಲಿ ಆಟ ಆಡಿಕೊಂಡು ಶೂ ಎಲ್ಲ ಗಲೀಜು ಮಾಡಿಕೊಂಡು ಹೋಗ್ತಾಯಿದ್ವಿ. ಅದೊಂಥರ ಮೆಮೊರಿ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇದೇ ಥರ ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಅನುಭವ ಆಗಿದೆಯಾ ಹೇಳಿ. ನಾವು ನಮ್ಮ ಮನೆಯಿಂದ ನಮ್ಮ ಸ್ಕೂಲ್ಗೆ ಒಂದು 30 ನಿಮಿಷ 40 ನಿಮಿಷ ವಾಕಬಲ್ ಡಿಸ್ಟೆನ್ಸಲ್ಲಿತ್ತು. ನಾವು ವ್ಯಾನ್ ಗೀನ್ಗೆಲ್ಲ ಸೇರ್ಕೊಂಡಿರಲಿಲ್ಲ. ನಮ್ಮ ಮನೆಯಿಂದ ನಡ್ಕೊಂಡೇ ಹೋಗ್ತಾಯಿದ್ವಿ, ನಡ್ಕೊಂಡೇ ಬರ್ತಾಯಿದ್ವಿ. ಆ್ಯಂಡ್ ಈ ಥರ ಮಳೆಗಾಲದಲ್ಲಂತೂ ಸಿಗಾಕೊಬಿಡ್ತಾಯಿದ್ವಿ, ಯಾಕಂದರೆ ಫುಲ್ಲು ಕೆಸರಾಗ್ಬಿಡ್ತಾಯಿತ್ತು, ಮಣ್ಣೆ ಬರೀ. ಅವಾಗ ಏನು ಮಾಡೋದು, ಶೂ ಎಲ್ಲ ಗಲೀಜು ಮಾಡ್ಕೊಂಡು ಹೋಗಿ ಅಲ್ಲಿ ಕೊಳೆಯಲ್ಲಿ ನೀರು ಬಿಟ್ಬಿಟ್ಟು ಆವಾಗಲೇ ಶೂ ಎಲ್ಲ ತೊಳ್ಕೊಂಡು ಒಳಗೆ ಹೋಗ್ತಾಯಿದ್ವಿ. ಹಂಗೆ ಹೋಗ್ತಾಯಿದ್ವಿ ಸ್ಕೂಲ್ಗೆ. ಎಷ್ಟು ಬೇಗ ದಿನಗಳು ಕಳೆದೋಯ್ತು ಅಂತ ಅನಿಸುತ್ತೆ ಇವಾಗ ಆ ದಿನಗಳನ್ನೆಲ್ಲ ನೆನೆಸ್ಕೊಂಡ್ರೆ. ಇನ್ನು ಕೆಲವು ಸತಿ ಸ್ಕೂಲ್ ರಜೆ ಕೊಟ್ಬಿಟ್ಟಿರೋರು, ಕೆಲವು ಸತಿ ನಾವೇ ಹಾಕೋಬಿಡ್ತಾಯಿದ್ವಿ, ಅಮ್ಮ ಮಳೆ ಬರ್ತಾಯಿದೆ, ಕೆಮ್ಮು ಜ್ವರ ಅಂತ ಹೇಳ್ಬಿಟ್ಟು. ಅದೇ ನೆನಪಾಗ್ತೈತಿ ಇವಾಗ ನಮ್ಮ ಸ್ಕೂಲ್ ಡೇಸು ಕಾಲೇಜ್ ಡೇಸ್ ಎಲ್ಲ ಯಾವ ಥರ ಇತ್ತಲ್ವ ಅಂತ. ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಬಾಕ್ಸ್ಗಳು ತರಿಸ್ದೆ ನಾನು, ತೊಗೊಂಬಂದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಇಡೋಣ ಅಂತ. ನಾನು ಜಾಸ್ತಿ ಒಂದೇ ಸಮ ಕ್ವಾಂಟಿಟಿಲಿ ಮಾಡೋಲ್ಲ, ಸ್ವಲ್ಪ ಕಮ್ಮಿ ಖಾಲಿ ಆಗ್ತಾ ಬೇಕಾದ್ರೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಎಲ್ಲ ವಾಶ್ ಮಾಡಿಯೆಲ್ಲ ಇಟ್ಟಿದ್ದೆ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಯಾಕಂದರೆ ಮಧ್ಯಾಹ್ನ ಅಡುಗೆ ಮಾಡಬೇಕಾಗಿತ್ತು, ಆಮೇಲೆ ಕೆಲಸಗಳು. ಹಾಗಾಗಿ ನಾನು ನಾಳೆ ಮಾಡ್ಕೊಳ್ಳೋಣ ಅಂತೇಳಿ ಫಿಲ್ ಮಾಡಿ ಎಲ್ಲ ಇಟ್ಟೆ. ಹಾಗೆ ಇವತ್ತು ಒಂದು ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಗ್ರೀನ್ ಚಿಕನ್ ಕಬಾಬ್ನ ಇವತ್ತು ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಮಕ್ಳಿಗೂ ಕೂಡ ಮಾಡಿಕೊಡ್ಬೋದು. ಹಾಗಾಗಿ ಒಂದು ಜಾರ್ಗೆ ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 4 ಬೆಳ್ಳುಳ್ಳಿ, ಒಂದು 4 ಶುಂಠಿ, ಹಾಗೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ, ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮೆಣಸು, ಹಾಗೆ
ಹಾಗೆ ಚಕ್ಕೆ, ಒಂದು 4 ಲವಂಗನ ಹಾಕ್ಕೊಂಡು ನೀರು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೋತೀನಿ. ತರಿಯಾಗಿರಬಾರ್ದು, ಸ್ವಲ್ಪ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಾವು ಚಿಕನ್ಗೆ ಹಾಕೋದ್ರಿಂದ ಎಲ್ಲನೂ ನೀಟಾಗಿ ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ನೀರು ಹಾಕಿ ಪೇಸ್ಟ್ ಮಾಡಿದ್ಮೇಲೆ ಒಂದು ಬೌಲ್ಗೆ ಈ ಒಂದು ಪೇಸ್ಟನ್ನ ಹಾಕ್ಕೊಳ್ಳಿ. ನೀಟಾಗಿ ಪೇಸ್ಟ್ ಹಾಕ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ನೀವು ಬೇಕಾದರೆ ಗರಂ ಮಸಾಲ ಹಾಕ್ಕೋಬೋದು. ನಾನು ಗರಂ ಮಸಾಲ ಹಾಕ್ಕೊಂಡಿಲ್ಲ, ನೀವು ಹಾಕ್ಕೊಳ್ಳಿ ಬೇಕಾದರೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ಚಿಕನ್ನ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ 1 ಅವರ್ ಎತ್ತಿಡ್ತಾ ಇದ್ದೀನಿ, ಬೇರೆ ಅಡುಗೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಇಲ್ಲಿ ನಾನು ಇವಾಗ ಏನೇನೆಲ್ಲ ಎಲ್ಲ ಮಾಡ್ಕೋತಾ ಇದ್ದೆ ಅಲ್ವಾ ಅಡುಗೆನ, ಅದನ್ನೆಲ್ಲ ಮಾಡಿಕೊಂಡು ಎಲ್ಲ ಐಟಮ್ಸ್ನೆಲ್ಲ ಸೆಗ್ರಿಗೇಟ್ ಮಾಡ್ತಾಯಿದ್ದೀನಿ. ಇವಾಗ ಚಿಕನ್ ಫ್ರೈ ಹಾಗೆ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದೇ ಸತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಭಯ ಆಗ್ತಾಯಿತ್ತು ಎಲ್ಲಿ ಕರೆಂಟ್ ಹೋಗ್ಬಿಡುತ್ತಪ್ಪ ಅಂತ. ಹಾಗಾಗಿ ಅದನ್ನೇ ಬೇಗ ಜಾರ್ಗೆ ಏನೇನೆಲ್ಲ ನಾನು ಮಿಕ್ಸಿ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ತಾ ಇದ್ದೆ. ಹಾಗೆ ಈ ಚಿಕನ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಗ್ರೀನ್ ಕಬಾಬು ನಾನು ಯಾವಾಗಲೂ ಒಂದೇ ಥರ ಮಾಡ್ತಾಯಿದ್ದೆ ಅಲ್ವಾ ಅಂತ ಇವತ್ತು ಅದನ್ನು ಮಾಡಿದೆ. ಸೊ ತುಂಬ ಇಷ್ಟಪಟ್ಟು ತಿಂದರು ಮನೆಯಲ್ಲಿ, ಖಾಲಿ ಕೂಡ ಆಗೋಯ್ತು ಒಂದೇ ಸತಿಗೆ. ಹಾಗಾಗಿ ಇವಾಗ ನಾನು ಚಿಕನ್ ಗ್ರೇವಿನ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಮೆಸಿ ಆಗಿದೆ, ಏನು ಅಂದ್ಕೋಬೇಡಿ, ಯಾಕಂದರೆ ಅಡುಗೆ ಮಾಡ್ಬೇಕಾದ್ರೆ ಎಲ್ಲನೂ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಹಾಗೆ ಇವಾಗ ಬಿರಿಯಾನಿನೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಸಾಲ ಜಾಸ್ತಿ ಹಾಕ್ದೇ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹೋಟ್ಲು ಸ್ಟೈಲಲ್ಲೇ ಬರುತ್ತೆ, ಯಾವುದೇ ರೀತಿಯಾದಂಥ ಮಸಾಲೆಗಳನ್ನ ಜಾಸ್ತಿ ಬಳಸ್ದಂಗೆ ಮಾಡೋದು. ಕಾಯಿಸಿರೋ ಎಣ್ಣೆಗೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಸಾಕು, ಕಬಾಬ್ ಕೂಡ ರೆಡಿ ಆಗಿಬಿಡುತ್ತೆ. ಒಂದು ಸತಿ ಆದರೂ ಈ ರೆಸಿಪಿನ ಟ್ರೈ ಮಾಡಿ. ಅವನ ಜೊತೆಗೆ ಬಿರಿಯಾನಿ ಕೂಡ ಅಷ್ಟೇ ಇವತ್ತು ಕಮ್ಮಿ ಮಾಡಿದೆ, ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬಂತು. ಕೆಲವು ಸತಿ ತುಂಬ ಆಸೆಪಟ್ಟು ಜಾಸ್ತಿ ಮಾಡ್ತೀವಿ, ಆದರೆ ಅವಾಗ ಚೆನ್ನಾಗಿ ಬರೋಲ್ಲ. ಯಾವತ್ತೋ ಒಂದು ದಿವಸ ಒಂದು ಗ್ಲಾಸಿಗೆ ಮಾಡೋಣ ಅಂತ ಹೇಳ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹಂಗೇ ಎಲ್ಲರಿಗೂ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಸತಿ ಆಗಿದೆ. ನಾನು ಜಾಸ್ತಿ ಮಾಡಬೇಕು ಬಿರಿಯಾನಿ ಚೆನ್ನಾಗಿ ಬಂದಾಗ ಅಂತ ಬರಲ್ಲ, ಕಮ್ಮಿ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕಬಾಬ್ ಕೂಡ ರೆಡಿ ಆಗಿದೆ. ಆ್ಯಂಡ್ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ. ಖಾರ ನೀವು ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಪುಡಿ ಕೂಡ ಹಾಕ್ಕೊಂಡಿದ್ದಲ್ವ, ಖಾರದ ಪುಡಿ, ಹಾಗಾಗಿ ನಾನು ಚೆನ್ನಾಗಿತ್ತು, ಎರಡು ಕೂಡ ಈಕ್ವಲ್ ಆಗಿ. ಸೊ ಮಧ್ಯಾಹ್ನ ಅಂತೂ ಭರ್ಜರಿ ಬ್ಯಾಟಿಂಗ್ ಎಲ್ಲರದು ಆಯಿತು, ನಂದು ಕೂಡ ಆಯಿತು. ಹಾಗೆ ಸಂಜೆ ಅಪ್ಪು ಜೊತೆ ಈ ಥರ ಅವನ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ರೂಮ್ನಲ್ಲಿ ಆರಾಮಾಗಿ ಇರ್ತೀನಿ. ಯಾಕಂದರೆ ಬೇರೆ ಕೆಲಸಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ, ಇನ್ನೇನು ಇರೋಲ್ಲ. ನಾನೇನಾದರೂ ಕೆಲಸ ಮಾಡಬೇಕು ಅಂದರೆ ಇವ್ನು ಬಿಡೋಲ್ಲ. ನಾನು ಮಿಷಿನ್ ಮೇಲೆ ಕೂತ್ಕೊಳ್ಳೋದಕ್ಕಾಗಲಿ, ಕ್ರೋಶ ಹಾಕೋದಕ್ಕಾಗಲಿ ಇವ್ನು ಬಿಡೋಲ್ಲ. ನೋಡಿ, ಸುಮ್ಮನೆ ಮಲಗಿ ಉಳ್ಳಾಡ್ತಾ ಇದ್ರೂ ಬಿಡೋಲ್ಲ, ಬಂದು ಮೈ ಮೇಲೆ ಬೀಳ್ತಾ ಇರ್ತಾನೆ, ಆಟ ಆಡು ಬಾ ನನ್ನ ಜೊತೆ ಅಂತ ಕಿರ್ಚಾಡ್ತಾ ಇರ್ತಾನೆ. ಹೆಂಗೆ ಆಡ್ತಾನೆ ಅಂದರೆ ಒಂದು ನಿಮಿಷ ಸುಮ್ಮನೆ ಇರೋಲ್ಲ. ಆ್ಯಂಡ್ ಅವನಿಗೂ ಕೂಡ ಸಂಜೆ ಸ್ನಾನ ಮಾಡಿಸಿದ್ವಿ, ಮಲ್ಕೋತಾನೆ ಚೆನ್ನಾಗಿ ಅಂತ. ಇವಾಗ ಚಳಿಗಾಲಕ್ಕೆ 2 ಸತಿ ಮಕ್ಳಿಗೆ ಸ್ನಾನ ಮಾಡಿಸೋದಕ್ಕೂ ಭಯ ಆಗುತ್ತೆ ಕೆಲವು ಸತಿ. ಆದರೂ ಸ್ವಲ್ಪ ಮಧ್ಯಾಹ್ನ 1 ಅವರ್ ಮಾತ್ರ ಮಲಗಿದ್ದ, ಹಾಗಾಗಿ ಸಂಜೆ ಕೂಡ ಸ್ನಾನ ಮಾಡಿಸಿ 9 ಗಂಟೆ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸಿ ಅಪ್ಪನ ಮಲಗಿಸಿ ನಾನು ಕೂಡ ಪಾತ್ರೆಗಳನ್ನೆಲ್ಲ ತೊಳ್ಕೊಂಬರೋಣ ಅಂತೇಳಿ ಹೋಗಿದ್ದೆ. ಆ್ಯಂಡ್ ಎಲ್ಲ ತೊಳ್ಕೊಂಡು ಎಲ್ಲ ಎತ್ತಿಟ್ಟೆ, ಕ್ಲೀನ್ ಮಾಡಿಕೊಂಡೆ. ಹಾಗೆ ನಾಳೆ ಕೂಡ ಸ್ವಲ್ಪ ಸ್ನಾನ ಮಾಡ್ಕೊಳ್ಳೋಣ ಅಂತೇಳಿ ಎಣ್ಣೆ ಹಚ್ಕೋತಾ ಇದ್ದೀನಿ. ಇವಾಗ ಮನೇಲಿರೋದ್ರಿಂದ ಅಟ್ಲೀಸ್ಟ್ ಒಂದು ದಿವಸ ಗ್ಯಾಪ್ ಇಟ್ಟು ಚೆನ್ನಾಗಿ ಆಯಿಲೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಯಾಕಂದರೆ ಕೂದಲು ಸ್ವಲ್ಪ ಬೆಳೀಲಿ ಅಂದ್ಬಿಟ್ಟು. ಶಾರ್ಟ್ ಹೇರ್ ಇರೋದ್ರಿಂದ ನಾನೇ ಯಾಕೋ ಒಂಥರ ಅನ್ನಿಸ್ತಾ ಇತ್ತು, ಲಾಂಗ್ ಹೇರ್ ನೋಡಿಕೊಂಡು. ಆದರೂ ಇವಾಗ ಶಾರ್ಟ್ ಹೇರ್ ನನಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತಲೂ ಅನಿಸುತ್ತೆ. ಆದರೆ ಇವಾಗ ಅದನ್ನು ಬೆಳೆಸಬೇಕು ಅಂದರೆ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ
ಪ್ಯಾಕ್ ಎಲ್ಲ ಹಾಕಿ ಮಾಡಬೇಕಲ್ಲ, ಹಾಗಾಗಿ ನೈಟೇ ಎಣ್ಣೆ ಹಾಕಿ ಚೆನ್ನಾಗಿ ಬಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನಾನ ಮಾಡ್ಕೋತೀನಿ. ಹಾಗೆ ಆಲ್ಮಂಡ್ ಆಯಿಲ್ನ ಸ್ವಲ್ಪ ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಯಾಕೋ ಸ್ವಲ್ಪ ಫೇಸ್ ಎಲ್ಲ ಡ್ರೈ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇವತ್ತು ಆಲ್ಮಂಡ್ ಆಯಿಲ್ನ ಸ್ವಲ್ಪ ಕೈಗೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡಿ ಒಂದು 10 ಮಿನಿಟ್ಸು ಆನಂತರ ಮಲ್ಕೋತೀನಿ. ಈ ಥರ ಮಾಡೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಸ್ಕಿನ್ನೆಲ್ಲ ಲೂಸ್ ಥರನೂ ಆಗಿರುತ್ತೆ ಆ್ಯಂಡ್ ಸಾಫ್ಟ್ ಥರನೂ ಆಗಿರುತ್ತೆ. ಸ್ವಲ್ಪ ರಫ್ ಅಂತಲೂ ಅನಿಸಲ್ಲ. ಹಾಗಾಗಿ ನೀವು ಯಾವುದಾದ್ರೂ ಕ್ರೀಮ್ಸ್ ಯೂಸ್ ಮಾಡೋಂಗಿದ್ರೆ ನೈಟ್ ಹೊತ್ತು ಆ ಥರ ಕ್ರೀಮ್ಸ್ ಯೂಸ್ ಮಾಡ್ಬೋದು. ನೈಟ್ ಹೊತ್ತು ನೀವು ಯಾವ ಥರ ಅಂದರೆ ಸ್ಕಿನ್ ಕೇರ್ ಮಾಡ್ತೀರೋ ಆ ಥರ ನೀವು ಮಾಡ್ಕೋಬೋದು. ನಾನು ನೈಟ್ ಹೊತ್ತು ಯಾವುದಾದ್ರೂ ಒಂದು ಕ್ರೀಮ್ ಇಲ್ಲ ಒಂದು ಆಯಿಲ್ನ ಅಪ್ಲೈ ಮಾಡ್ತೀನಿ. ಕೆಲವು ಸತಿ ಅಂಡರ್ ಐ ಕ್ರೀಮ್ಸ್ನ ಅಪ್ಲೈ ಮಾಡ್ತೀನಿ, ಕೆಲವು ಸತಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಕೆಲವು ಸತಿ ಕ್ಯಾರೆಟ್ ಸಿರಮ್ ನಾನು ಮಾಡ್ಕೊಂಡಿದ್ದೀನಲ್ಲ ಅದನ್ನು ಅಪ್ಲೈ ಮಾಡ್ತೀನಿ. ಕೆಲವು ಸತಿ ಈ ಥರ ಫೇಸೆಲ್ಲ ಡಲ್ ಆಗಿದೆ ಆ್ಯಂಡ್ ಸ್ಕಿನ್ನೆಲ್ಲ ಒಂಥರ ಡ್ರೈ ಆಗಿದೆ ಅಂದರೆ ಈ ಥರ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ಕೋತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಡೈಲಿ ವ್ಲಾಗ್ ಆಗಿರುತ್ತೆ ಇದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.